ನಾನಿರುವುದೇ ನಿಮಗಾಗಿ. ನಿತ್ಯಾಳ ಆಸೆಯನ್ನು ಕೇಳಿದ ಶಿವಣ್ಣ ಜೈನ್ ವಿದ್ಯಾಸಂಸ್ಥೆಯವರೊಡನೆ ಮಾತನಾಡಿ ನಿತ್ಯಾಳಿಗೆ ಸಹಾಯ ಮಾಡಲು ಸಂಸ್ಥೆಯ ಪ್ರೊಫೆಸರ್ ರಘುನಾಥ್ ಅವರನ್ನ ಕರೆಸಿದರು. ನಮ್ಮ ಪ್ರೋಗ್ರಾಮ್ಗೆ ಸಾಕಷ್ಟು ಜನ ಹೆಲ್ಪ್ ಕೇಳ್ಕೊಂಡು ಬರ್ತಾ ಇದ್ದಾರೆ. ಇದನ್ನ ನೋಡಿ ಇನ್ನು ಬೇಜಾನ್ ಜನ, ಸಿಕ್ಕಾಪಟ್ಟೆ ಜನಗಳು ನಾವು ಹೆಲ್ಪ್ ಮಾಡ್ತೀವಿ ಅಂತ ಮುಂದೆ ಬರ್ತಾ ಇದ್ದಾರೆ. ಇವತ್ತು ಬೆಳಿಗ್ಗೆ ಅಷ್ಟೇ ಮಸ್ಕಟ್ಟಿಂದ ಒಂದು ಫೋನ್ ಬಂದಿತ್ತು. ಹೇಳಿದ್ರು, ಶಿವಣ್ಣ ನಿಮ್ಮ ಪ್ರೋಗ್ರಾಮ್ ನೋಡಿದೆ, ನಾನಿರೋದು ನಿಮಗಾಗಿ, ತುಂಬ ಚೆನ್ನಾಗಿದೆ, ತುಂಬ ಟಚಿಂಗ್ ಆಗಿದೆ, ತುಂಬ ಹೆಲ್ಪಿಂಗ್ ಆಗಿದೆ ಅಂತ. ಸೊ ನನ್ನಿಂದ ಏನು ಹೆಲ್ಪ್ ಬೇಕಾದರೂ ನಾನು ಮಾಡ್ತೀನಿ, ಸಾಕು. ಯಾಕಂದರೆ ಹೆಲ್ಪ್ ಅನ್ನೋದು ಬರೀ ನಮ್ಮ ಇಂಡಿಯಾದಲ್ಲಿ ಮಾತ್ರ ಇಲ್ಲ, ಹೊರದೇಶದಲ್ಲೂ ಇದ್ದಾರೆ, ಕನ್ನಡಿಗರು ಹೊರದೇಶದಲ್ಲೂ ಇದ್ದಾರೆ, ಅವರು ಹೆಲ್ಪ್ ಮಾಡೋಕೆ ರೆಡಿ ಇದ್ದಾರೆ ಅನ್ನೋದಕ್ಕೆ ಮಸ್ಕಟ್ಟಿಂದ ಫೋನ್ ಮಾಡಿದ ಆ ಫ್ರೆಂಡೇ ಸಾಕ್ಷಿ. ಸೊ ಇವತ್ತು ಅಷ್ಟೇ ಈ ಪ್ರಾಬ್ಲಮ್ ಹೇಳಿದ ತಕ್ಷಣ ಒಬ್ರು ಮುಂದೆ ಬಂದಿದ್ದಾರೆ. ಅವ್ರ ಹೆಸರು ಪ್ರೊಫೆಸರ್ ರಘೋತ್ತಮ್ ರಾವ್ ಅಂತ. ಅವರು ಜೈನ್ ಇನ್ಸ್ಟಿಟ್ಯೂಷನ್ ಅಂತ ಬಂದಿದ್ದಾರೆ. ಅವರು ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಅವರಾಗೆ ಬಂದಿದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ರಘೋತ್ತಮ್ ರಾವ್. ಸರ್, ಜೈನ್ ಇನ್ಸ್ಟಿಟ್ಯೂಷನ್ಗೆ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಏನು, ವಾಟ್ ಇಸ್ ದ ಇನ್ಸ್ಟಿಟ್ಯೂಷನ್ ಬೇಸ್ಡ್ ಆನ್? ನಮ್ಮ ವಿದ್ಯಾರ್ಥಿನಿಯರನ್ನ ಹಲವಾರು ಅವರ ಆಸೆಗಳೇನಿರುತ್ತೆ, ಬೇರೆ ಬೇರೆ ಕೋರ್ಸ್ಗಳು ಮಾಡಬೇಕು ಅಂತ, ಅದಕ್ಕೆ ತಯಾರಿ ಮಾಡುವಂಥದ್ದು. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಮೂರು ಒಟ್ಟುಗೂಡಿದ್ರೆ ಮನುಷ್ಯ ಏನನ್ನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ನಮ್ಮ ವಿದ್ಯಾರ್ಥಿನಿಯರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಈ ತರಬೇತಿ ಕೊಡುವಂಥ ಒಂದು ಸಂಸ್ಥೆ ಹ್ಯೂಮನ್ ನೆಟ್ವರ್ಕಿಂಗ್ ಅಕಾಡೆಮಿ ಇದು ನಾವು ಪ್ರಾರಂಭ ಮಾಡಿದ್ದೀವಿ. ಓಕೆ ಸರ್, ಇವತ್ತು ಪ್ರೋಗ್ರಾಮ್ಗೆ ನಮ್ಮ ಒಬ್ಬ ಆಕೆ ಬಂದಿದ್ದಾರೆ. ಅವರ ನಿತ್ಯ ಅಂತ 23 ವರ್ಷ ಹುಡುಗಿಗೆ BA ಮಾಡಿದ್ದಾರೆ. ಸೊ ಆ ಹುಡುಗಿಗೆ ಏನಂದರೆ MBA ಮಾಡಬೇಕು ಅನ್ನೋದು ಆಸೆ. ಅದು ಅಲ್ಲದೆ ನಾನು ಹೇಳಿದೆ, ವೈ ನಾಟ್ ಯು ಜಾಯಿನ್ ಸಮ್ ಜಾಬ್ ಅಂತ. ಇಲ್ಲ ಸರ್, ನನಗೆ ಐ ವಾಂಟ್ ಟು, ನನ್ನ ಇಂಟೆನ್ಷನ್, ನನ್ನ ಏಮೇ ಅದು, ನನ್ನ ಆಸೆನೇ ಅದು. ಅವ್ರ ತಾಯಿ ತುಂಬ ಕಷ್ಟಪಟ್ಟು ಆಕೆ ಓದಿಸಿದ್ದಾರೆ. ಸೊ ಇವತ್ತು ನೀವು ಬಂದಿದ್ದೀರಾ. ಸೊ ವಾಟ್ ಹೆಲ್ಪ್ ಯು ಕ್ಯಾನ್ ಮೇಕ್ ಅಂತ ನಿಮ್ಮ ಬಾಯಿಂದ ಅವ್ರಿಗೆ ಹೇಳಿದ್ರೆ ಅವ್ರು ಖುಷಿ ಪಡ್ಬೋದು ಸರ್. ನಿಮಗೆ ನಾವಿರುವುದೇ ನಿಮಗಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಓಕೆ, ಖಂಡಿತವಾಗಿ ಮಾತಾಡೋಣ, ಯಾವ ರೀತಿ ಸಹಾಯ ಮಾಡ್ಬೋದು ಅಂತ ತಿಳ್ಕೊಂಡು ನಮ್ಮ ಕೈಲಾದ ಸಹಾಯ ಖಂಡಿತವಾಗಿ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಅಧ್ಯಕ್ಷರು ಡಾಕ್ಟರ್ ಚಂದ್ರರಾಜ್ ಜೈನ್ ಅವರು ಕೂಡ ಹೇಳಿದ್ದಾರೆ. ನಾವು ಏನು ಸಹಾಯ ಮಾಡಬೇಕು ಸಂಪೂರ್ಣವಾಗಿ ಸಹಾಯ ಮಾಡೋಣ ಆ ಹುಡುಗಿಗೆ, ಅವಳ ವಿದ್ಯಾಭ್ಯಾಸಕ್ಕೆ ಅಂತ ಹೇಳಿದ್ದಾರೆ. ಅವರ ಪರವಾಗಿ ನಾನು ಈ ಆಶ್ವಾಸನೆಯನ್ನು ನಿಮಗೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ನೋಡಿ ಎಷ್ಟು ಜನ ಇದ್ದಾರೆ ಈ ರೀತಿ ಎಜುಕೇಷನ್ ಅಂತ ಬಂದಾಗ, ಎಷ್ಟು ಜನ ಕೈ ಜೋಡಿಸ್ತಾರೆ ಅನ್ನೋದಕ್ಕೆ ಇನ್ಸ್ಪಿರೇಷನ್ ನಮ್ಗೆ ಅವರೇನೆ. ನಮ್ಗೆ ತುಂಬ ಖುಷಿ ಆಯಿತು. ಸೊ ಈ ಮಾತನ್ನ ಆ ಹುಡುಗಿಗೆ ನೀವೇ ಹೇಳಿ ಸರ್. ಖಂಡಿತವಾಗಿ. ಸೊ ಲೆಟ್ಸ್ ವೆಲ್ಕಮ್ ನಿತ್ಯ. ಸೈಕೆನೆ ಅವರು. ನಮಸ್ತೆ. ಹೇಳಿಮ್ಮ, ನಿಮ್ಮ ಆಸೆ ಏನು? ಸರ್, ಐ ವಾಂಟ್ ಟು ಡು MBA ಮಾಡಬೇಕು ಅಂತ ಆಸೆ ಪಟ್ಟಿದ್ದೀರಾ? ನನ್ನ ತಾಯಿನ ಚೆನ್ನಾಗಿ ನೋಡ್ಕೋಬೇಕು ಸರ್. ತುಂಬ ಕಷ್ಟಪಟ್ಟು ಓದಿಸಿದ್ದಾರೆ. ಈಗ ನೀವು MBA ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ. MBA ಮಾಡಲಿಕ್ಕೆ ಕೆಲವು ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಬೇಕು ಮುಂಚೆ. ಏನಂದರೆ, ಒಂದು CET, PG CET ಅಂತ ಹೇಳ್ತೀವಿ. ನೀವು MBA ಕೋರ್ಸ್ಗೆ ಸೇರ್ಕೊಳ್ಳೋಕೆ ಮುಂಚೆ ಈ ಪರೀಕ್ಷೆಯನ್ನು ಪಾಸ್ ಮಾಡಬೇಕು. PG CET ಪಾಸ್ ಮಾಡಿದ್ರೆ ನಂತರ ನಿಮಗೆ ಅಲ್ಲಿ ಸೀಟ್ ಕೊಡಿಸೋ ವ್ಯವಸ್ಥೆ ನಾವು ಮಾಡ್ಬೋದು. ಅದಕ್ಕೆ ನೀವೇನು ಮಾಡಬೇಕು, ಈಗಲಿಂದ ಆ ಪರೀಕ್ಷೆಗೆ ತಯಾರಿ ಮಾಡ್ಕೊಳ್ಳಿ. ಕಷ್ಟಪಟ್ಟು ಓದಬೇಕು, ಶ್ರಮ ಪಡಬೇಕು. ಅದು ಒಂದು ಸಾಧನೆ, ಅದು ಒಂದು ತಪಸ್ಸಿದ್ದ ಹಾಗೆ. ಅದನ್ನು ಮಾಡಲಿಕ್ಕೆ ತಯಾರಿದ್ದೀನಿ ಅಂತ ನೀವು ಹೇಳಿದ್ರೆ ನಿಮಗೆ ಸಂಪೂರ್ಣವಾದ ಸಹಕಾರ ಕೊಡಲಿಕ್ಕೆ ನಾವು ತಯಾರಿ. ಅಷ್ಟು ನೀವು ಮಾಡಬೇಕು. ಪ್ರಿಪೇರ್ ಆಗ್ತೀನಿ ಸರ್. ಖಂಡಿತ ಕಷ್ಟಪಟ್ಟು ಪ್ರಿಪೇರ್ ಆಗಬೇಕಮ್ಮ. ಅದೇ ಸರ್, ನಾನು ಲಾಸ್ಟ್ ಇಯರ್ ಅಟೆಂಡ್ ಮಾಡಲಿಲ್ಲ ಎಕ್ಸಾಮ್. ಯಾಕಂದರೆ ಕಾಲೇಜ್ ಫೀಸು ಅಷ್ಟೊಂದೆಲ್ಲ ನಾವು ಪೇ ಮಾಡೋಕ್ಕಾಗಲ್ಲ ಅಂತಾನೆ ಅಟೆಂಡ್ ಮಾಡೋಕ್ಕೆ ಹೋಗಲಿಲ್ಲ. ಸೀಟು ಕೊಡಿಸೋದು ಮಿಕ್ಕಂತೆ ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಂತ ಅವ್ರು ಎಲ್ಲ ರೀತಿ ಸಹಕಾರ ಕೊಡ್ತಾರೆ. ಖಂಡಿತ ಯೋಚನೆ ಮಾಡಬೇಡ. ಇನ್ನು ಖುಷಿ ಆಯ್ತಮ್ಮ ಇವಾಗ. ಇವಾಗ ಒಂದು ಮಾರಲ್ ಸಪೋರ್ಟ್, ಒಂದು ಪಿಲ್ಲರ್ ಸಿಕ್ಕಿದ್ದಾರೆ. ಆ ಪಿಲ್ಲರ್ನ ಚೆನ್ನಾಗಿ ಯೂಟಿಲೈಸ್ ಮಾಡ್ಕೊ, ಬಿಡಬೇಡ, ಚೆನ್ನಾಗಿ ಓದು. ಓಕೆ, ಸೊ ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಯ್ತು ಸರ್ ಬಂದು ಇದಕ್ಕೆ ಬಂದು ಈ ಹುಡುಗಿಗೆ ಒಂದು ದಾರಿ ತೋರಿಸಿದ್ರೆ. ಯಾರಮ್ಮ? ಮೇಘ ಅಂತ. ಮೇಘ, ಕ್ಲೋಸ್ ಫ್ರೆಂಡ್ ಅವರೇ ಸರ್. ಬಾಮ ಮೇಘ, ಬಾಮ. ಸೊ ನೀವೇನು ಮಾಡ್ತಿದ್ದೀರಮ್ಮ? ಸರ್, ನಾನು MSc ಕಮ್ಯುನಿಕೇಶನ್ ಮಾಡ್ತಾ ಇದ್ದೀನಿ. MSc ಕಮ್ಯುನಿಕೇಶನ್. ಫ್ರೆಂಡ್ಸ್ ಇಬ್ರು? ಹಾಂ ಸರ್, ನನಗೆ 4 ವರ್ಷದಿಂದ ಫ್ರೆಂಡು. ಓಕೆ. ನಾನು ಫಸ್ಟ್ ಟೈಮು ಅವಳು ನಾನು ನೋಡಿರಲಿಲ್ಲ.
ಪೇಪರ್ನಲ್ಲಿ ಸಣ್ಣದಾಗಿ ಕಾಲಮಲ್ಲಿ ನೋಡಿದೆ, ಈ ಥರ ಕಿಡ್ನಿ ಆಪ್ರೇಷನ್ಗೆ ಸಹಾಯ ಮಾಡಿ, ಧನ ಸಹಾಯ ಮಾಡಿ ಅಂತ ಹೇಳ್ಬಿಟ್ಟು. ನನ್ನ ಕಾಲೇಜಲ್ಲಿ ಎಲ್ಲನೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಇವಾಗ ನಾನು ಈ ಪ್ರೋಗ್ರಾಮಿಗೆ ಕರ್ಕೊಂಬರ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಿದೆ, ಏನಾದರೂ ಹೆಲ್ಪ್ ಆಗ್ಬೋದು ಅವ್ರಿಗೆ ಅಂತ. ಓಕೆ, ನನ್ನ ಕಡೆಯಿಂದಮ್ಮ ನಾನು ನಿಂಗೊಂದು 50,000 ಚೆಕ್ ಕೊಡ್ತಿದ್ದೀನಮ್ಮ. ಓಕೆ, ನಿನ್ನ ಎಜುಕೇಷನ್ಗೆ ಇಲ್ಲ ನಿನಗೆ ಯಾವ ರೀತಿ ಹೆಲ್ಪ್ ಆಗುತ್ತೋ ನೋಡಿದ್ರಲ್ಲ, ಎಲ್ಲೋ ಒಂದು ಕಡೆ ಯಾರಿಗಾರು ಪ್ರಾಬ್ಲಮ್ ಆದಾಗ ಕೆಲವ್ರು ಇರ್ತಾರೆ, ದೇವ್ರ ರೂಪದಲ್ಲಿ ಬರ್ತಾನೆ ಅನ್ನೋದಕ್ಕೆ ಅವ್ರ ಫ್ರೆಂಡೇ ಸಾಕ್ಷಿ. ಸೊ ಇವತ್ತು ಇನ್ನೊಂದು ರೂಪದಲ್ಲಿ ಪ್ರೊಫೆಸರ್ ರಘೋತ್ತಮ್ ರಾವ್ ಬಂದಿದ್ದಾರೆ. ಅವರು ಜೈನ್ ಇನ್ಸ್ಟಿಟ್ಯೂಷನಿಂದ ಬಂದಿದ್ದಾರೆ. ಅವರು ಪ್ರಾಮಿಸ್ ಮಾಡಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಆ ಹುಡುಗಿ MBA ಎಜುಕೇಷನ್ ಮಾಡೋಕ್ಕೆ ಯಾವುದೋ ಒಂದು ಟೆಸ್ಟ್ ಮಾಡಬೇಕಂತ. ಟೆಸ್ಟ್ ಆದಮೇಲೆ ಆ ಟೆಸ್ಟ್ನ ಪಾಸ್ ಮಾಡಿದ್ಮೇಲೆ ಖಂಡಿತ ಎಜುಕೇಷನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ನಾವು ಖುಷಿ ಪಡೋಣ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಅವಳಿಗೆ ನೋಡಿ ಆತ್ಮವಿಶ್ವಾಸ ಇದೆ. ಅವಕಾಶ ಕೊಟ್ಬಿಟ್ರೆ ನಾನು ಮುಂದಕ್ಕೆ ನನ್ನ ದಾರಿಯನ್ನು ಬೆಳಕಾಗಿ ಮಾಡ್ಕೋತೀನಿ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ. ನಾನು ಓದ್ತೀನಿ, ಆ ಬೌದ್ಧಿಕ ಶಕ್ತಿ ಇದೆ ಅನ್ನೋದು ಮನವರಿಕೆ ಆಗಿದೆ. ಇಲ್ಲದಿದ್ರೆ ಅವಳು ಇಲ್ಲಿ ತನಕ ಬರ್ತಾ ಇರಲಿಲ್ಲ. ಅದರಿಂದ ನನಗೊಂದು ಅವಕಾಶ ಕೊಟ್ಬಿಡಿ ಅಂತಷ್ಟೇ ಮಗು ಕೇಳ್ತಾ ಇರೋದು. ಅದನ್ನು ಕೊಡೋಣ. ದೇವರು ಚೆನ್ನಾಗಿಟ್ಟಿರಲಿ. ಇನ್ನೂ ತುಂಬಾ ಪ್ರತಿಭಾವಂತೆಯಾಗಿ ಬಾಳ್ತಾರೆ. ಜೈನ್ ವಿದ್ಯಾಸಂಸ್ಥೆಯವರು ನಿತ್ಯಾಳಿಗೆ ತಮ್ಮ ಕಾಲೇಜಿನಲ್ಲಿ MBA ಮಾಡಿಸುವುದಾಗಿ ಹೇಳಿ ಅವರ ಜೀವನದಲ್ಲಿ ಭರವಸೆಯ ಆಶಾಕಿರಣ ಮೂಡಿಸಿದರು.